ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 22 ಜೂನ್ 2026ರಿಂದ 28 ಜೂನ್ 2026ರ ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಚಂದ್ರ ಪುಬ್ಬಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 27 ಜೂನ್ 2026 ಶನಿವಾರ ಶನಿ ಪ್ರದೋಷ. ಶನಿ ಪ್ರದೋಷದ ದಿನ ಬಹಳ ವಿಶೇಷವಾಗಿ ಸಾಯಂಕಾಲದಲ್ಲಿ ಲಿಂಗ ರೂಪನಾದಂಥ ಶಿವನನ್ನ, ಪರಮೇಶ್ವರನ ಯಾರು ಪೂಜಿಸ್ತೀರಿ ನಿಮ್ಮ ಯತ್ನ ಕಾರ್ಯಗಳಲ್ಲಿ ಜಯ ಲಭಿಸುತ್ತೆ. ಆದ್ದರಿಂದ ಈ ವಿಶೇಷವಾದಂಥ ದಿನ ಶನಿವಾರ 27 ಜೂನ್ 2026 ಶನಿವಾರ ಪೂಜೆ, ಶಿವನ ಲಿಂಗ ರೂಪದಲ್ಲಿ ಪೂಜೆ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ಹಾಗಾದ್ರೆ ಈಗ ವಾರ ಭವಿಷ್ಯ ತಿಳಿಸೋಕ್ಕಿಂತ ಮೊದಲು ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗಲಿ ಅಂತೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ನೀವು ಲೈಕ್ ಮಾಡ್ತಿರಲ್ಲ ವಿಡಿಯೋ, ಆಗ ವಿಡಿಯೋ ಲೈಕ್ ಮಾಡ್ಬೇಕಾದ್ರೆ ಹೈಪ್ ಅಂತ ಏನಾದರೂ ಬಂದರೆ ಅದನ್ನು ಹೈಪ್ ಮಾಡಿ, ತುಂಬ ಜನಕ್ಕೆ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ ಅಲ್ವಾ. ಆದ್ರಿಂದ ಜ್ಞಾನ ಅನ್ನೋದು ಹಂಚೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸನಾತನ ಧರ್ಮ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು, ನಿಮಗೆ ಬೆಳಕನ್ನ ತೋರಿಸುತ್ತೆ. ಈಗ ಕೆಲವರು ಹೇಳ್ತೀರಾ ಗುರುಜಿರದ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೊಳ್ಳಿ, ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಎಂದನ್ನು ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮರಾಶಿಯಾಧಿಪತಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಈ ವಾರ. ಆಮೇಲೆ ನಿಮಗೆ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಈ ವಾರ. ಯಾಕಂದ್ರೆ ಸೂರ್ಯ 3ನೇ ಮನೆಯಲ್ಲಿದ್ದಾನೆ. ಮೇಷರಾಶಿಯವರಿಗೆ ಸೂರ್ಯ ಪಂಚಮಾಧಿಪತಿ ಗೋಚಾರದಲ್ಲಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪರಾಕ್ರಮ, ಧೈರ್ಯವನ್ನ ನಿಮಗೆ ಕೊಡ್ತಾನೆ ಸೂರ್ಯ. ಆದ್ರೆ ಸ್ವಲ್ಪ ಒರಟಾಗಿ ಮಾತಾಡ್ಬೇಡಿ. ಮನೆಯಲ್ಲಿ ಕಲಹಗಳಾಗುವಂತ ಸಾಧ್ಯತೆಗಳು ಹೋದ್ವಾರನೂ ಕೂಡ ಹೇಳಿದೆ, ಅದೇ ಪರಿಸ್ಥಿತಿ ಈ ವಾರನೂ ಕೂಡ ಆಗುವ ಸಾಧ್ಯತೆ ಇದೆ. ಬಹಳ ಜಾಗ್ರತೆ. ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಈ ವಾರದಲ್ಲಿ ಮೇಷರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮೇಷರಾಶಿ ಜಾತಕರಿಗೆ ಈ ವಾರ 5 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮಗಿರುವಂತ ವ್ಯಾಧಿಗಳು ನಿವಾರಣೆ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂಥ ಆಹಾರ ನೀವು ಸೇವನೆ ಮಾಡುವಂತ ಯೋಗ ಉಂಟಾಗುತ್ತೆ. ಆದರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ನೀವು ಪುರುಷ ಜಾತಕರಾಗಿದ್ದರೆ ಸ್ತ್ರೀ ನಿಮ್ಮ ಪತ್ನಿಯ ಜೊತೆ ವಿವಾದ ಆಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಆಗುತ್ತೆ. ಯಾಕೆಂದ್ರೆ ಇಬ್ಬರ ಸಂಸ್ಕಾರಗಳು ಬೇರೆಯಾಗಿ ಜೊತೆಯಾಗಿ ಸಂಸಾರ ಮಾಡುವಂಥದ್ದೇ ಒಂದು ಒಳ್ಳೆ ಇದು ಸಂಸಾರ ಅನ್ನುವಂಥದ್ದು ನೀವು ತಿಳ್ಕೋಬೇಕು. ಅನಾರೋಗ್ಯ ಉಂಟಾಗ್ಬೋದು, ಏನಾದರೂ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಏನೋ ಸುಮ್ಮನೆ ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ಅದಕ್ಕೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮೇಷರಾಶಿ ಜಾತಕರು ಎಚ್ಚರವನ್ನ ವಹಿಸಿ. ಹಾಗಾದ್ರೆ ಮೇಷರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಓಂ ಕಾಲಾಯ ನಮಃ, ಕಾಲಭೈರವನ್ನ ಪ್ರಾರ್ಥನೆ ಮಾಡಿ, ಕಾಲಭೈರವರ ದರ್ಶನ ಮಾಡಿ, ಇವೆಲ್ಲ ನೀವು ಮಾಡ್ತಾ ಹೋಗಿ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಕಾಲ ಮಹಾಕಾಲನೇ ಈಶ್ವರ ಅಲ್ವಾ. ಕೆಲವರು ಮಾಸಾಗಿ ಡೆತ್ ಆಗ್ತಾರೆ.
ಎಲ್ಲ ವಿನಾಶ ಆಗುತ್ತೆ. ಎಷ್ಟೋ ಒಂದೊಂದು ಊರುಗಳು, ಒಂದೊಂದು ಹಳ್ಳಿ, ಅಥವಾ ಒಂದೊಂದು ಬಸ್ಸಲ್ಲಿ ಹೋಗ್ತಿರ್ತಾರೆ, ಬಸ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅಥವಾ ಕಾರಲ್ಲಿ ಹೋಗ್ತಿರ್ತಾರೆ, ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅಂಥವ್ನೆಲ್ಲದ್ರಿಂದ ನಾವು ರಕ್ಷಣೆಯನ್ನು ಪಡಿಬೇಕು ಅಂದರೆ ನಮ್ಮ ಜೊತೆಗಿರೋರ್ದೆಲ್ಲಾರ್ದು ಅದೇ ಕರ್ಮಗಳಿರುತ್ತೆ. ಆದ್ರಿಂದ ನೀವು ಈ ಮಂತ್ರ ಜಪ ಮಾಡಬೇಕು. ಓಂ ಕಾಲ ಕಾಲಾಯ ನಮಃ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯಲ್ಲಿ ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ. ನಿಮಗೆ ಕೋಪ ಜಾಸ್ತಿ ಈ ವಾರ. ಹೋದ ವಾರನೂ ಕೋಪ ಇದ್ದು, ಈ ವಾರನೂ ಕೋಪ ಇರುತ್ತೆ. ದುಡುಕು, ಮನಸ್ಸಿನಲ್ಲಿ ಸಿಟ್ಟು, ಅಥವಾ ನಿಮ್ಮ ತಾಯಿಗೆ ಕೋಪ ಬರುವಂತ ಸಾಧ್ಯತೆ. ಕೋಪ ಒಳ್ಳೆದಾ? ಒಳ್ಳೆ ಗುಣ ಅಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡುತ್ತೆ. ಅದಕ್ಕೆ ಕೋಪವನ್ನ ವೃಷಭ ರಾಶಿ ಜಾತಕರು ಮಾಡ್ಕೋಬೇಡಿ. ಆಮೇಲೆ ಸಂಗಾತಿ, ನೀವೇನೋ ಪುರುಷ ಜಾತಕರಾಗಿದ್ದರೆ ನನ್ನ ಪತ್ನಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಭಾವನೆ. ಸ್ತ್ರೀಯರಿಗಿದ್ರೆ ಗಂಡನ್ನ ನನ್ನ ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂತಹ ಭಾವನೆಗಳು ಉಂಟಾಗುತ್ತೆ ಅಲ್ವಾ? ನೀವೇ ಯೋಚನೆ ಮಾಡಿ, ನಿಮ್ಮ ಮನಸ್ಸನ್ನೇ ನೀವೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ ಅಲ್ವಾ? ನಿಮ್ಮ ಪತ್ನಿಯನ್ನು ಹೇಗೆ ಕಂಟ್ರೋಲ್ ಮಾಡೋದು? ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡೋದು? ನಿಮ್ಮ ಮನಸ್ಸನ್ನೇ ನೀವು ಗೆಲ್ಲದೇ ಇರೋರು ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಫಸ್ಟ್ ಮನಸ್ಸಿನ ಮೇಲೆ ಗೆಲುವನ್ನ ಸಾಧಿಸಿ. ಪಂಚ ಇಂದ್ರಿಯಗಳ ಮೇಲೆ ಗೆಲುವನ್ನ ಸಾಧಿಸಿ. ಕೆಲವರಿಗೆ ತುಂಬಾ ತಿನ್ಬೇಕು ಅನ್ನೋ ಆಸೆ, ತಿನ್ನೋದ್ರ ಮೇಲೆ ಗೆಲ್ಲುವಂತ ಸಾಧ್ಯತೆ ಇರಲ್ಲ. ಕೆಲವರಿಗೆ ನೋಡ್ಬೇಕು ಅನ್ನೋಂಥ ಆಸೆ, ಆ ನೋಡೋದ್ರ ಮೇಲೆ ಆಸಕ್ತಿ ಜಾಸ್ತಿ. ಈ ಫಿಲಮ್ ನೋಡ್ಬೇಕು, ಆ ಫಿಲಮ್ ನೋಡ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು. ಪಂಚ ಇಂದ್ರಿಯಗಳ ಮೇಲೆ ಗೆದ್ದೆ ಇದ್ದಾಗ ಬೇರೆಯವ್ರನ್ನ ನೀವು ಕಂಟ್ರೋಲ್ ಮಾಡಕ್ ಹೋದಾಗ ಏನಾಗುತ್ತೆ? ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಲಹಗಳಾಗುತ್ತೆ ಸಂಸಾರ ಜೀವನದಲ್ಲಿ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯತೆ ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಟೈಮು ಅಂದ್ರೆ ಮಾನಸಿಕವಾಗಿ ಅಸಮತೋಲನವಾಗಿರುತ್ತೆ. ಮಾನಸಿಕವಾಗಿ ನೆಮ್ಮದಿ ಅನ್ನೋದಿರಲ್ಲ. ಊಟ ಮಾಡಿದ್ರೆ ಜೀರ್ಣ ಆಗಲ್ಲ, ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಜೀರ್ಣ ಸರಿಯಾಗಿ ಆಗದೆ ಇದ್ರೆ ಏನಾಗುತ್ತೆ? ಗ್ಯಾಸ್ಟ್ರಿಕ್ ಆಗುತ್ತೆ. ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 4 ದಿನ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಫಲದಾಯಕವಾದ ಪ್ರಯಾಣಗಳನ್ನ ಮಾಡ್ತೀರಿ. ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳಿದೆ. ವಾರದ ಕೊನೆ 4 ದಿನ ನೀವು ಸೂಪರ್ ಆಗಿರ್ತೀರಿ ವೃಷಭ ರಾಶಿ ಜಾತಕರು. ಹಾಗಾದ್ರೆ ವೃಷಭ ರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಅಥವಾ ಓಂ ರುದ್ರಾಯ ನಮಃ, ವೀರಭದ್ರ ಸ್ವಾಮಿಯ ದರ್ಶನ ಅಥವಾ ರುದ್ರನ ಅಭಿಷೇಕ, ಇವೆಲ್ಲ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂದ್ರೆ, ಈಗೋಯಿಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ. ನಾನೇ, ಧೈರ್ಯನೂ ಕೂಡ ಜಾಸ್ತಿ ಆಗ್ಬಿಟ್ಟಿರುತ್ತೆ. ತುಂಬಾ ಈಗೋ ಮಾಡಿದಾಗ ಕೂದಲು ಉದುರೋದು, ಆರೋಗ್ಯ ಕೆಡುವಂಥದ್ದು. ಹೋದ ವಾರನೂ ಅದೇ ಹೇಳಿದ್ರಲ್ಲ ಗುರುಜಿ, ಹೋದ ವಾರನೂ ಅದೇ ಪರಿಸ್ಥಿತಿ. ಈ ವಾರನೂ ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಈ ವಾರ ಕೊಡಿ. ಒಳ್ಳೆ ಮಾತನ್ನ ಮಾತಾಡ್ತೀರಿ, ಮಾತಿನಿಂದ ಹಣವನ್ನ ಸಂಪಾದನೆ ಮಾಡ್ತೀರಿ. ಬುಧ ಶುಕ್ರ ಇಬ್ರು ಕೂಡ ದ್ವಿತೀಯ ಭಾವದಲ್ಲಿರೋದ್ರಿಂದ, ಗುರು ಕೂಡ ದ್ವಿತೀಯ ಭಾವದಲ್ಲಿರೋದ್ರಿಂದ ನಿಮಗೆ ಲಕ್ಷ್ಮೀನಾರಾಯಣ ಯೋಗ. ಲಕ್ಷ್ಮಿಗೆ ಕಾರಕ ಗ್ರಹ ಶುಕ್ರ, ವಿಷ್ಣುಗೆ ಕಾರಕ ಗ್ರಹ ಬುಧ ಶುಕ್ರ ಇಬ್ರು ದ್ವಿತೀಯ ಭಾವದಲ್ಲಿದ್ದು, ದೈವ ಗ್ರಹನಾದ ಗುರು ಇರೋದ್ರಿಂದ ಕುಟುಂಬ ಅಭಿವೃದ್ಧಿ, ಹಣಕಾಸು ಅಭಿವೃದ್ಧಿಯಾಗುವಂತಹ ಯೋಗ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದರೆ ಮಿಥುನ ರಾಶಿ ಜಾತಕರಿಗೆ 10ನೇ ಮನೆಯಲ್ಲಿ ಶನಿ ಇದ್ದು ಗುರುವಿನ ದೃಷ್ಟಿ ಬೀಳೋದ್ರಿಂದ ಈ ವಾರದಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳಿದೆ.
ಆದರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ದುಡ್ಡು ಧನಮೂಲಂ ಇದಂ ಜಗತ್. ದುಡ್ಡಿಲ್ಲದೆ ಪ್ರಪಂಚದಲ್ಲಿ ಏನೂ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ ಆಧ್ಯಾತ್ಮಿಕದಲ್ಲಿ ದುಡ್ಡು ಮುಖ್ಯ ಅಲ್ಲ ಅಂತ. ದುಡ್ಡಿಲ್ಲದೆ ಇದ್ರೆ ಯಾವ ಆಧ್ಯಾತ್ಮಿಕ ಕೇಂದ್ರದಲ್ಲೂ ನಿಮ್ಮನ್ನ ಬೆಲೆ ಕೊಡಲ್ಲ. ಅವ್ರಿಗೂ ದುಡ್ಡು ಬೇಕು, ನಿಮಗೂ ದುಡ್ಡು ಬೇಕು, ಎಲ್ಲರಿಗೂ ದುಡ್ಡು ಬೇಕು ಅಲ್ವಾ? ಧನನ ನೀವು ಪ್ರೀತಿಸ್ಬೇಕಾ ದ್ವೇಷಿಸ್ಬೇಕಾ? ನೀವೇ ಕಮೆಂಟ್ ಮಾಡಿ. ಧನ ನಷ್ಟ ಆಗುವಂಥದ್ದು, ಎಲ್ಲರಲ್ಲೂ ಉದ್ವೇಗ ಉಂಟಾಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಬೇಸರ, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ, ಏನಂದ್ರೆ ತಿಂತಾ ಇರೋದು, ಹೋಟ್ಲುಗಳಿಗೆ ಹೋಗೋದು, ಬಫೆ ತಿನ್ನೋದು ಅಲ್ವಾ? ಎಷ್ಟು ಬೇಕೋ ಅಷ್ಟೇ, ನಮ್ಮ ಶರೀರಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ನಾವು ತಿನ್ನೋಕ್ಕಾಗೋದು. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಗೃಹದಲ್ಲಿ ಶಾಂತಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ. ಹಾಗಾದರೆ ಮಿಥುನ ರಾಶಿ ಜಾತಕರಿಗೆ ಶನಿವಾರ ಭಾನುವಾರ ಟೈಮ್ ತುಂಬ ಚೆನ್ನಾಗಿದೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಶಿವನ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಒಳ್ಳೆಯದಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. 22 ಜೂನ್ 2026ರಿಂದ 28 ಜೂನ್ 2026ರ ಕಟಕ ರಾಶಿ ಭವಿಷ್ಯ. ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕಟಕ ರಾಶಿ. ಹಾಗಾದ್ರೆ ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕಟಕ ರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ಬುಧ, ಜನ್ಮ ರಾಶಿಯಲ್ಲಿ ಶುಕ್ರ, ಜನ್ಮ ರಾಶಿಯಲ್ಲಿ ಗುರು. ಪ್ರಾಪಂಚಿಕ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಒಳ್ಳೆ ಬಟ್ಟೆ ಹಾಕೋಬೇಕು. ಒಳ್ಳೆ ಬಟ್ಟೆ ಹಾಕೊಳ್ಳೋದು ತಪ್ಪೇನಿದೆಯಾ? ನೀವು ಚೆನ್ನಾಗಿ ಕಾಣಬೇಕು. ಒಳ್ಳೆ ಒಡವೆಗಳು ಹಾಕೋಬೇಕು. ಶರೀರವನ್ನು ಶೃಂಗಾರವಾಗಿ ಕಾಣಬೇಕು ಅನ್ನೋಂಥದ್ದು ಹೆಣ್ಮಕ್ಳ ಆಸೆ. ಗಂಡು ಮಕ್ಕಳು ಕೂಡ ಒಳ್ಳೆ ಒಡವೆಗಳು ಹಾಕೊಂತಾರೆ ಈ ಕಾಲದಲ್ಲಿ. ಸ್ಮಾರ್ಟಾಗಿ ಕಾಣಬೇಕು ಅಂತಾರೆ. ಅದೇ ಹೆಣ್ಮಕ್ಳು ಬ್ಯೂಟಿಯಾಗಿ ಕಾಣಬೇಕು. ಬ್ಯೂಟಿ ಕಾನ್ಷಿಯಸ್ನೆಸ್ಸು ಜಾಸ್ತಿ ಆಗುತ್ತೆ. ಯಾಕಂದರೆ ಪ್ರಾಪಂಚಿಕ ಸುಖ ಕೊಡುವಂಥ ಗ್ರಹ ಶುಕ್ರ ಬಂದ್ಬಿಡ್ತಾನೆ. ದೈವ ಗ್ರಹ ಗುರು ಇದ್ದಾಗ ವೈರಾಗ್ಯ ಉಂಟಾಗ್ತಾ ಇದೆ. ಆದರೆ ಶುಕ್ರ ಬುಧ ಬಂದಾಗ ಆಸಕ್ತಿ ಜಾಸ್ತಿ. ಶುಕ್ರ ಲಾಭಾಧಿಪತಿ, ಲಾಭ ಮಾಡಬೇಕು, ಸುಖ ಪಡಿಬೇಕು. ಚತುರ್ಥಾಧಿಪತಿ, ಮಾನಸಿಕವಾಗಿ ಸುಖ ಪಡಬೇಕು ಅನ್ನುವಂಥ ಆಸೆ ಉದ್ಭವ ಆಗತ್ತೆ. ನಿಮ್ಮ ಆಹಾರ ಹೇಗಿರುತ್ತೆ ಈ ವಾರ? ಬೇರೆ ಬೇರೆ ಥರ ಆಹಾರ ಬೇಕು. ಒಂದೇ ಥರ ಊಟ ಮಾಡಕ್ಕೆ ನಿಮ್ಗೆ ಈ ವಾರ ಇಷ್ಟ ಆಗಲ್ಲ. ಈ ವಾರದಲ್ಲಿ ಕಟಕ ರಾಶಿಯವರಿಗೆ ಸೋಮವಾರನೂ ಚೆನ್ನಾಗಿದೆ, ಮಂಗಳವಾರನೂ ಚೆನ್ನಾಗಿದೆ, ಬುಧವಾರನೂ ಚೆನ್ನಾಗಿದೆ. 3 ದಿನ ಟೈಮ್ ಚೆನ್ನಾಗಿದೆ. ಧನ ಪ್ರಾಪ್ತಿ. ಯಾಕಂದ್ರೆ ಧನದ ವಿಚಾರ ಯಾವಾಗಲೂ ಹೇಳ್ತೀನಿ. ಯಾವುದು ಧನ ಗುರುಜಿ ಅಂದಾಗ, ಹಣ ಯಾವುದಾಗಿರ್ಬೋದು. ಒಳ್ಳೆ ಊಟ ಸಿಕ್ಕಿದ್ರೂ ದುಡ್ಡೇ ಅಲ್ವಾ? ದುಡ್ಡು ಕೊಡ್ತಾನೆ ಊಟ ತಿಂತೀರಾ. ಅದು ಯಾರು ಪಾರ್ಟಿ ಕೊಡಿಸಿದ್ರು ಕೂಡ ನಿಮಗೆ ಒಳ್ಳೆ ಊಟ ಸಿಕ್ತು. ಧನ ಪ್ರಾಪ್ತಿ. ಒಳ್ಳೆ ಬಟ್ಟೆ ತಗೊಂಡ್ರ ಅದು ಕೂಡ ಧನ, ವಸ್ತ್ರಧನ. ಸ್ಥೂಲವಾದಂತಹ ಧನ, ನೋಟು ಅಲ್ವಾ? ಈಗ 2000 ನೋಟ್ ಅಂತೂ ಇಲ್ಲ, ಮ್ಯಾಕ್ಸಿಮಮ್ 500 ರೂಪಾಯಿ ನೋಟು. ಆ ಥರ ಹಣ ಬರುವಂಥದ್ದು. ಅಥವಾ ಚಿನ್ನ ಬೆಳ್ಳಿ ದೇವರು ಸೃಷ್ಟಿ ಮಾಡಿರುವಂಥದ್ದು. ಚಿನ್ನ ದೇವರು ಸೃಷ್ಟಿ ಮಾಡಿದ್ದಾನೆ. 500 ರೂಪಾಯಿ ನೋಟು RBI ಸೃಷ್ಟಿ ಮಾಡಿರುವಂಥದ್ದು ಅಲ್ವಾ? ಅದರಿಂದ ನೀವು ಚಿನ್ನ ಕೊಂಡ್ಕೊಳ್ಳಿ ಅಂತ. ಚಿನ್ನ ಬಂದರೂ ಕೂಡ ಧನನೇ, ಬೆಳ್ಳಿ ಬಂದರೂ ಕೂಡ ಧನನೇ, ಮನೆಗೆ ಏನಾದರೂ ವಸ್ತುಗಳು ತಗೊಂಡ್ರೂ ಕೂಡ ಧನನೇ. ಹಾಗೆ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಜಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬಹಳ ಎಚ್ಚರವಾಗಿರ್ರಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮಗೆ ನಿದ್ದೆ ಬರದೆ, ಮನಸ್ಸು ಸ್ಥಿರವಿಲ್ಲದೆ, ನಿದ್ರಾಭಂಗ ಉಂಟಾಗುವಂಥ ಸಾಧ್ಯತೆ, ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರಲ್ಲ ಕಟಕ ರಾಶಿ ಜಾತಕರಿಗೆ. ಹಾಗಾದರೆ ಕಟಕ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಈಗ ತಿಳಿಸ್ತೀನಿ. ಕಟಕ ರಾಶಿ ಜಾತಕರು ಶಿವ ಪಾರ್ವತಿ ಶಕ್ತಿಯನ್ನು ಪೂಜೆ ಮಾಡಬೇಕು. ಶಿ ಅಂದರೆ ಶಿವ, ವಾ ಅಂದರೆ ಶಕ್ತಿ.
ಯಾರು ಶಿವಪಾರ್ವತಿ ದೇವಸ್ಥಾನ ಇದೆಯೋ ಅಲ್ಲಿ ನೀವು ಶಿವನ್ನ ಪ್ರಾರ್ಥನೆ ಮಾಡಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಬಿಲ್ವ ಪತ್ರೆಯಿಂದ ಶಿವನನ್ನ ಪೂಜೆ ಮಾಡಬೇಕು. ಆಗ ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಸಿಂಹ ರಾಶಿಯವರಿಗೆ ಈ ವಾರ ಸೂರ್ಯ ಲಾಭಸ್ಥಾನದಲ್ಲಿ, ಧನಾಧಿಪತಿಯಾದಂಥ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಹಣಕಾಸು ಖರ್ಚು ಜಾಸ್ತಿ ಆಗುವಂಥದ್ದು. ಒಂದ್ ಕಡೆ ಬರ್ತಾ ಇರುತ್ತೆ, ಇನ್ನೊಂದ್ ಕಡೆ ಹೋಗ್ತಾ ಇರುತ್ತೆ. ನೀರು ತುಂಬಿಸ್ತಾ ಇರ್ತೀವಿ ಬಿಂದಿಗೆಯಲ್ಲಿ, ತೂತಾಗಿದ್ರೆ ಏನಾಗುತ್ತೆ, ಹರಿದು ಹೋಗ್ತಾ ಇರುತ್ತೆ. ಅದಕ್ಕೆ ಎಲ್ಲಿ ಖರ್ಚಾಗ್ತಿದೆಯೋ ಅಲ್ಲಿ ನೀವು ಕಡಿವಾಣ ಹಾಕಬೇಕು, ಚಿಂತನೆಯನ್ನ ಮಾಡಬೇಕು. ಈಗ ನೀವು ಎಲ್ಲ ಸ್ನೇಹಿತರ ಜೊತೆಗೆ, ಅದು ರಾಯಲ್ ಆಗಿರೋ ಸ್ನೇಹಿತರ ಜೊತೆಗೆ ಬೆರಿತೀರಿ, ಒಳ್ಳೆ ಕಮ್ಯುನಿಕೇಶನ್ ನಿಮ್ದು ಚೆನ್ನಾಗಿರುತ್ತೆ. ಹೃದಯ ಸಂಬಂಧಪಟ್ಟಂತ ವ್ಯಾಧಿಗಳಿರೋರು ಬಹಳ ಎಚ್ಚರವನ್ನು ವಹಿಸಿ. ಸೂರ್ಯ ಮತ್ತು ರಾಹು ಒಂದೇ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇರುವುದು, ಉತ್ತರ ದಿಕ್ಕಿನಲ್ಲಿ ಸೂರ್ಯ, ಉತ್ತರ ದಿಕ್ಕಿನಲ್ಲಿ ರಾಹು ಸಂಚಾರ ಆಗ್ತಾ ಇರೋದು, ಹೃದಯಘಾತಗಳು ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ. ಸೋಮವಾರ, ಮಂಗಳವಾರ, ಬುಧವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಆಗುವಂಥದ್ದು, ಧನನಷ್ಟ ಆಗುವಂಥದ್ದು, ಗೌರವ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ವಾರದ ಮಧ್ಯದ 2 ದಿನ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಕೂಡ ಟೈಮ್ ಚೆನ್ನಾಗಿರಲ್ಲ. ಬೇಸರ, ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಸೋಲು, ವಾಹನಗಳಿಂದ ತೊಂದರೆ, ಹೀಗೆ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಿ. ವಾರದ 5 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದರೆ ಸಿಂಹ ರಾಶಿ ಜಾತಕರಿಗೆ ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಓಂ ಅವ್ಯಕ್ತಾಯ ನಮಃ. ಭಗವಂತ ಕಣ್ಣು ಕಾಣಲ್ಲ ಅಲ್ವಾ, ಅವ್ಯಕ್ತ ಆದರೂ ಅನುಭವ ಆಗುತ್ತೆ. ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿ, ಬಿಲ್ವಪತ್ರೆಯಿಂದ ಪೂಜೆ ಮಾಡಿ, ಎಕ್ಕದ ಹೂವು ಸಿಕ್ಕಿದ್ರೆ ಅದರಿಂದನೂ ಕೂಡ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ ನನಗೇನು ಫಲ ಹೇಳ್ತೀರಾ ಅಂತ. ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. 22/6/2026ರಿಂದ 28/6/2026 ಕನ್ಯಾ ರಾಶಿ ಭವಿಷ್ಯ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶ್ಯಾಧಿಪತಿಯಾದಂಥ ಬುಧ ಲಾಭಸ್ಥಾನದಲ್ಲಿ, ಧನಾಧಿಪತಿಯಾದಂಥ ಶುಕ್ರ ಲಾಭಸ್ಥಾನದಲ್ಲಿ. ನಿಮಗೆ ಸ್ತ್ರೀಯಿಂದ ಲಾಭ, ಬಟ್ಟೆ ವ್ಯಾಪಾರದಿಂದ ಧನ ಲಾಭ, ಮದ್ಯ ವ್ಯಾಪಾರದಿಂದ ಧನ ಲಾಭ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರದಿಂದ ನಿಮಗೆ ಧನ ಲಾಭ. ಬುಧ ನೀವೇ ಲಾಭಸ್ಥಾನದಲ್ಲಿರೋದ್ರಿಂದ ಸ್ನೇಹಿತರಿಂದ ಲಾಭ. ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್ ಇದ್ರೆ ಅಣ್ಣ ಅಕ್ಕ ಅವರಿಂದ ಲಾಭ. ನಿಮಗೆ ಅಳಿಯ ಇದ್ರೆ ಅಳಿಯನಿಂದ ಲಾಭ, ಸೊಸೆ ಇದ್ರೆ ಸೊಸೆಯಿಂದ ನಿಮಗೆ ಲಾಭ, ಅಕ್ಕ ಇದ್ರೆ ಅಕ್ಕನಿಂದ ನಿಮಗೆ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ಕಾಲ. ನೋಡಿ ಕನ್ಯಾ ರಾಶಿ ಯಾವ ತರ ಫಲ. ಆದ್ರೆ ಸಪ್ತಮದಲ್ಲಿ ಕನ್ಯಾ ರಾಶಿಯವರಿಗೆ ಶನಿ ಇರೋದ್ರಿಂದ ಸ್ವಲ್ಪ ವಿವಾಹ ಜೀವನದಲ್ಲಿ ವೈರಾಗ್ಯ ತಂದುಕೋಬೇಡಿ, ಬಹಳ ಎಚ್ಚರವಾಗಿ ಇರಿ. ಕನ್ಯಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಒಡವೆಗಳು ಬರುವಂಥದ್ದು, ಅಥವಾ ನಿಮ್ಮ ಹತ್ರ ಒಡವೆ ಇದ್ರೆ ಕೊಡುವಂಥದ್ದು, ಕಾಣಿಕೆ ಗಿಫ್ಟ್ಗಳು ಬರುವಂಥದ್ದು, ಸನ್ಮಾನಗಳಾಗುವಂಥದ್ದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ನಿಮಗೆ ಸ್ತ್ರೀಯಿಂದ ಅಪಮಾನ ಆಗ್ಬೋದು, ಅಥವಾ ಶತ್ರುಗಳಿಂದ ನಿಮಗೆ ತೊಂದರೆಗಳಾಗ್ಬೋದು, ದುಃಖ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಧನ ಪ್ರಾಪ್ತಿ,
ಉತ್ತಮವಾದ ವಸ್ತ್ರಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ. ಕನ್ಯಾ ರಾಶಿ ಜಾತಕರು ಓಂ ಮಹಾದೇವಾಯ ನಮಃ, ದೇವ ಮಹಾದೇವನ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಮತ್ತು ಬಿಲ್ವ ಪತ್ರೆಯಿಂದ ಪೂಜೆ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ 22/6/2026ರಿಂದ 28/6/2026 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ತುಲಾ ರಾಶಿಯಾಧಿಪತಿಯಾದಂತಹ ಶುಕ್ರ 10ನೇ ಮನೆಯಲ್ಲಿ, ಬುಧ 10ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಬುಧ ಒಳ್ಳೆ ಫಲವನ್ನ ಕೊಡ್ತಾನೆ. ಬುಧ ಭಾಗ್ಯಾಧಿಪತಿ. ನಿಮಗೆ ಎಷ್ಟು ನೀವು ಕುಲದೇವರನ್ನ ಪ್ರಾರ್ಥನೆ ಮಾಡ್ತೀರಿ, ತಂದೆಯ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತೀರಿ, ತಂದೆ ಸಮಾನರಿಗೆ ಗೌರವವನ್ನು ಕೊಡ್ತೀರಿ, ಅಥವಾ ಧರ್ಮದಂತೆ ನಡೀತೀರಿ, ನಿಮಗೆ ಒಳ್ಳೆ ಫಲ ಬುಧ ಕೊಡ್ತಾನೆ. ಧರ್ಮೋ ರಕ್ಷತಿ ರಕ್ಷತಃ. ಬುಧ ನಿಮಗೆ ಧರ್ಮಾಧಿಪತಿ. ಧರ್ಮದಂತೆ ನೀವು ನಡೆದ್ರೆ, ದೇವರನ್ನ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನೀವೇನು ಪ್ರಾರ್ಥನೆ ಮಾಡ್ತೀರೋ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ಕಾಲ ಇದು. ಆದರೆ ಶುಕ್ರ ದಶಮ ಭಾವದಲ್ಲಿದ್ದಾಗ ನಿಮಗಿಂತ ಮ್ಯಾನೇಜರು ಅಥವಾ ನಿಮ್ಮ ಬಾಸ್ ಸ್ತ್ರೀ ಆಗಿದ್ರೆ ಬಹಳ ಎಚ್ಚರಿಕೆಯಿಂದ ಅವ್ರ ಜೊತೆಗೆ ನಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಗೊತ್ತಲ್ಲ, ದೊಡ್ಡ ದೊಡ್ಡ ನೀವು ಆಫೀಸರ್ಸೇ ಆಗಿರ್ಬೋದು, ಕಾನೂನು ಭಾರತದಲ್ಲಿ ಸ್ತ್ರೀಯರ ರಕ್ಷಣೆಗಿರೋದು, ಅದು ದುರುಪಯೋಗ ಕೆಲವು ಸ್ತ್ರೀಯರು ಮಾಡ್ಕೊಳ್ಳೋದ್ರಿಂದ ಏನಾದರೂ ಒಂದು ಕೇಸ್ಗಳು ನಿಮ್ಮ ಮೇಲೆ ಹಾಕ್ಬಿಟ್ರೆ, ಲೋಯೆಸ್ಟ್ ಪೋಸ್ಟಲ್ಲಿ ಇರ್ತಾರೆ, ಅವರು ಮನೋಕಾಮನೆಗಳು ಪೂರ್ಣ ಆಗದೆ ಇದ್ದಾಗ ಒಳ್ಳೊಳ್ಳೆ ಆಫೀಸರ್ಸಿಗೆ ಕೇಸ್ ಹಾಕಿದಾಗ ಅದು ಸ್ತ್ರೀ ದೌರ್ಜನ್ಯ ಆ ಥರ ಏನಾದರೂ ಒಂದು ಕೇಸು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅಂತಹ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಹಾಗಾದರೆ ತುಲಾ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ತುಲಾ ರಾಶಿಯವರಿಗೆ ಅಪಘಾತಗಳಾಗ್ಬೋದು, ಬಹಳ ಜಾಗ್ರತೆಯನ್ನು ವಹಿಸಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ನಿಮಗೆ ಚೆನ್ನಾಗಿರಲ್ಲ. ಶೀಘ್ರ ಕೋಪ, ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀರ. ಕೆಲವು ಟೈಮಲ್ಲಿ ಕೋಪ ಗೊತ್ತಾಗಲ್ಲ, ಯಾರೋ ಏನೋ ಅಂದ್ಬಿಟ್ರೆ ಹಿಂಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು ಅಂತೀವಿ, ಅಷ್ಟು ಕೋಪ ಬಂದ್ಬಿಡುತ್ತೆ. ಅದು ಬೇಡ, ಶಾಂತಿಯಾಗಿರ್ರಿ. ಅವಾಗ ನಮ್ಗೇನಾಗುತ್ತೆ, ನಮ್ಮ ಶರೀರದಲ್ಲಿರುವಂಥ ಸೆಲ್ಸ್ ಡೆತ್ ಆಗುತ್ತೆ, ಪ್ರೋಟೀನ್ ಸರಿಯಾಗಿ ಪ್ರೊಡ್ಯೂಸ್ ಆಗಲ್ಲ, ಅವಾಗ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಆದ್ದರಿಂದ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅನ್ನುವಂಥದ್ದು ನಮ್ಮ ಅಹಂಕಾರವನ್ನು ನಾಶ ಮಾಡುತ್ತೆ. ಗಾಯಗಳಾಗ್ಬೋದು, ತಾಯಿ ಜೊತೆ ಶತ್ರುತ್ವಗಳು, ತಾಯಿ ಸಂಬಂಧಿಕರ ಜೊತೆ ಶತ್ರುತ್ವಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಅನಾವಶ್ಯಕ ಖರ್ಚುಂಟಾಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕೂಡ ಟೈಮ್ ಚೆನ್ನಾಗಿರಲ್ಲ. ಏನಾದರೂ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಎಲ್ಲಾದರೂ ಗಾಡಿ ಓಡಿಸ್ತಾ ಇರ್ತೀರಾ, ಹೆಲ್ಮೆಟ್ ಪೂರ್ತಿ ಹಾಕ್ಕೊಳ್ಳಿ, ಇಲ್ಲ ಕೂಲಿಂಗ್ ಗ್ಲಾಸ್ ಆದರೂ ಹಾಕ್ಕೊಳ್ಳಿ. ಧನ ನಷ್ಟ ಆಗುವಂಥ ಸಾಧ್ಯತೆಗಳು, ಕಣ್ಣು ಸ್ನಾನ ಮಾಡ್ಬೇಕಾದ್ರೆ ಕೂದಲು ಕಣ್ಣೊಳಗೆ ಹೋಗದೇ ಇರೋ ಥರ ನೋಡ್ಕೊಳ್ಳಿ. ಈ ವಾರ ಒಟ್ಟು 5 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದರೆ ತುಲಾ ರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದನ್ನು ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿ 22 ಜೂನ್ 2026ರಿಂದ 28 ಜೂನ್ 2026 ವೃಶ್ಚಿಕ ರಾಶಿ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ನಿಮ್ಮ ರಾಶ್ಯಾಧಿಪತಿ ಮಂಗಳ ಹೋಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಶುಕ್ರನ ಮನೆಯಲ್ಲಿ ಶನಿ ಕುಜನನ್ನ ನೋಡ್ತಾ ಇದ್ದಾನೆ. ಅವಾಗ ನಿಮ್ಗೆ ಎಷ್ಟು ಫಾಸ್ಟಾಗಿ ಹೋಗ್ಬೇಕು ಅಂತೀರಾ? ಯಾಕೆಂದ್ರೆ ಮಂಗಳ ಅಂದರೆ ಫಾಸ್ಟ್ ಸ್ಪೀಡ್. ಅವಾಗ ಏನು ಮಾಡ್ತಾನೆ, ಶನಿ ದೃಷ್ಟಿ ಬಿಡೋದ್ರಿಂದ
ಅಲ್ಲೇನಾಗುತ್ತೆ, ನೀವು ಅಂದ್ಕೊಂಡಷ್ಟು ಸ್ಪೀಡಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ವೈವಾಹಿಕ ಜೀವನದಲ್ಲಿ ನೀವು ಅಂದ್ಕೊಂಡಷ್ಟು ಸುಖವನ್ನು ಪಡೆಯೋಕ್ಕಾಗಲ್ಲ. ಏನಾದರೂ ಒಂದು ಕಲಹಗಳು, ದುಃಖ ಉಂಟಾಗುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಯಾರಿಗೆ? ವೃಶ್ಚಿಕ ರಾಶಿ ಜಾತಕರಿಗೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಅದಕ್ಕೆ ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗುತ್ತೆ. ಸ್ತ್ರೀ ದೇವತೆಯನ್ನ ಆರಾಧನೆ ಮಾಡುವಂಥದ್ದು, ಕುಲ ದೇವತೆಯನ್ನ ಆರಾಧನೆ ಮಾಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಈ ವಾರದಲ್ಲಿ ಟೈಮ್ ಚೆನ್ನಾಗಿದೆ. ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ವೃಶ್ಚಿಕ ರಾಶಿ ಜಾತಕರಿಗೆ ವಿವಾಹ ಭಾಗ್ಯ ಅಂದಾಗ ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹಗಳಾಗಿ ನೀವು ಸುಖವಾಗಿರ್ರಿ. ಯಾಕಂದ್ರೆ ವಿವಾಹ ಆಗೋಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಕರ್ಮಗಳು ಅವ್ರು ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹುಡುಗನ್ಗೆ ಅನ್ಸುತ್ತೆ, ಹುಡುಗಿಗೂ ಹುಡುಗ ಚೆನ್ನಾಗಿದ್ದಾನೆ, ವರ ಚೆನ್ನಾಗಿದ್ದಾನೆ ಅನ್ಸುತ್ತೆ ಅಲ್ವಾ. ಆಮೇಲೆ ಜೊತೆಗಿರ್ಬೇಕಾದ್ರೆ ಸಂಸ್ಕಾರಗಳ ವ್ಯತ್ಯಾಸ ಆಗುವಂಥದ್ದು, ನಿಮಗೆ ಸಿಗುವಂತಹ ವಧು ನಿಮ್ಮ ಜೊತೆಗೂ ಹೊಂದ್ಕೊಳ್ಳಲ್ಲ, ನಿಮ್ಮ ತಂದೆ ತಾಯಿ ಜೊತೆಗೂ ಹೊಂದ್ಕೊಳ್ಳಲ್ಲ ಅಂದ್ರೆ ಏನ್ ಮಾಡ್ತೀರಿ? ವರನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಆಯುಷ್ ಚೆನ್ನಾಗಿಲ್ಲ, ಮಕ್ಕಳಾಗಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದರಿಂದ ಇಬ್ಬರು ಜಾತಕಗಳನ್ನ ತೋರಿಸಿ ನೀವು ವಿವಾಹ ಆಗಬೇಕು. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಯಶಸ್ವಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಸೋಮಾರಿತನ, ಚಿಕ್ಕ ಚಿಕ್ಕ ವಿಷಯಕ್ಕೂ ಶೀಘ್ರ ಕೋಪ, ಲಾಭವಿಲ್ಲದ ಪ್ರಯಾಣಗಳು ಉಂಟಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ನಿಮಗೆ ಶನಿವಾರ, ಭಾನುವಾರ ಪ್ರಮೋಷನ್ ಸಿಗುವಂಥದ್ದು, ಅಧ್ಯಯನದಲ್ಲಿ ಆಸಕ್ತಿ ಉಂಟಾಗುವಂಥದ್ದು, ನಿಮಗೆ ಭಾಗ್ಯೋದಯದ ಕಾಲ, ಧನ ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ ಎಚ್ಚರ. ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿದೆ. ಆಗ ವೃಶ್ಚಿಕ ರಾಶಿ ಜಾತಕರು ಏನು ಮಂತ್ರವನ್ನ ನೀವು ಜಪ ಮಾಡಬೇಕು? ಗುರುಗಳ ಗುರು ಯಾರು? ಸದ್ಗುರು, ಜಗದ್ಗುರು. ಯಾರು ಈ ಪ್ರಪಂಚದಲ್ಲಿ ಜಗದ್ಗುರು? ಯಾರು? ಮನುಷ್ಯ ಯಾರು ಕೂಡ ಹೆಸರು ಇಟ್ಕೋಬಹುದು, ಶಿವ ಅಂತ ಹೆಸರು ಇಟ್ಕೋಬಹುದು. ಅವ್ರು ಯಾರು ಶಿವ ಆಗಲ್ಲ. ಜಗದ್ಗುರು ಅಂತ ಇಟ್ಕೋಬಹುದು. ನಿಜವಾದ ಜಗದ್ಗುರು ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡುವಂಥವನೇ ಈಶ್ವರ. ಅದಕ್ಕೆ ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ, ನಿಮ್ಗೆ ಹೆಂಗು ಗುರುಬಲ ಬೇರೆ ಬಂದಿದೆ, ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ಅಭಿಷೇಕವನ್ನ ಮಾಡಿ, ಗಂಗಾಜಲ ಅಭಿಷೇಕವನ್ನ ಮಾಡ್ತಾ ಹೋಗಿ, ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ, ಹೂವಿನಿಂದ ಅಲಂಕಾರವನ್ನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ ನನ್ನ ಭವಿಷ್ಯ ಏನು ತಿಳಿಸ್ತಾರೆ ಅಂತ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. 22 ಜೂನ್ 2026ರಿಂದ 28 ಜೂನ್ 2026ರ ಧನಸ್ಸು ರಾಶಿ ಭವಿಷ್ಯ. ಧನಸ್ಸು ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಶುಕ್ರ, ಬುಧ, ಗುರು, 6ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ. ನಿಮ್ಗಿನ್ನೂ ಗುರುಬಲ ಇಲ್ಲ. ಈಗ ಶನಿಯನ್ನ ಗುರು ವೀಕ್ಷಣೆ ಮಾಡೋದ್ರಿಂದ ಅರ್ಧಾಷ್ಟಮ ಶನಿಯ ಕಾಟ ಕಮ್ಮಿ ಆಗುತ್ತೆ. ತಾಯಿಯಿಂದ ಕೆಲವರಿಗೆ ಹಿಂಸೆ ಆಗ್ತಾ ಇರುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆಂದ್ರೆ ಅವ್ರದ್ದೇ ನಡೆಸ್ತಿರ್ತಾರೆ. ತಾಯಿ ಎಂದಾಗ ಏನೋ ಜೀವನದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅನೇಕ ಸಮಸ್ಯೆಗಳನ್ನ ಅನುಭವಿಸಿರ್ತಾರೆ, ಆ ನೋವು ಒಳಗಡೆ ಇಟ್ಕೊಂಡಿರ್ತಾರೆ. ಹುಡುಗ ಮದುವೆ ಆಗಿದ ತಕ್ಷಣ ಮಗ ಏನ್ ಮಾಡ್ತಾರೆ, ತಾಯಿನೇ ಮಗನಿಗೆ ದುಃಖ ಕೊಡುವಂಥದ್ದು ಅಥವಾ ಮಗಳಿಗೆ ದುಃಖ ಕೊಡುವಂತಹ ಪರಿಸ್ಥಿತಿಗಳಿರುತ್ತೆ. ಗುರು ಶನಿಯನ್ನ ನೋಡಿದಾಗ ಏನ್ ಮಾಡ್ತಾರೆ, ತಾಯಿ ಸಮಾಧಾನ ಆಗ್ತಾರೆ. ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಭೂಮಿ ವಿಚಾರದಲ್ಲಿ, ಮನೆ ತಗೊಳ್ಳೋ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಶನಿ ಚತುರ್ಥ ಭಾವದಲ್ಲಿದ್ದಾನೆ. ಗುರು ದೃಷ್ಟಿ ಇರೋದ್ರಿಂದ ಯಾರಾದ್ರೂ ನಿಮಗೆ ಮನೆ ತಗೋಬೇಕಾದ್ರೆ ಬಹಳ ಹುಷಾರು, ಈ ಮನೆ ತಗೋಬೇಡಿ ಅಂದ ತಕ್ಷಣ ತಗೋಬೇಡಿ, ಈ ಗಾಡಿ ತಗೋಬೇಡಿ, ಈ ಸೈಟ್ ತಗೋಬೇಡಿ, ಈ ವಾಹನ ತಗೋಬೇಡಿ ಅಂತ ಯಾರಾದ್ರೂ ನಿಮಗೆ ಸೂಚನೆ ಕೊಟ್ರೆ ಅವಾಗ ನೀವು ಅಲರ್ಟ್ ಆಗ್ಬಿಡ್ಬೇಕು. ಯಾಕೆಂದ್ರೆ ಅಲ್ಲಿ ಮೋಸ ಆಗುವಂತಹ ಸಾಧ್ಯತೆಗಳಿರುತ್ತೆ. ಧನಸ್ಸು ರಾಶಿ ಜಾತಕರಿಗೆ ಎಚ್ಚರ, ಮನೆ ವಿಚಾರದಲ್ಲಿ ಎಚ್ಚರ. ಈ ವಾರ ಧನಸ್ಸು ರಾಶಿ ಜಾತಕರಿಗೆ 5 ದಿನ ಟೈಮ್ ಚೆನ್ನಾಗಿದೆ. ಉಲ್ಲಾಸವಾಗಿರ್ತೀರಿ.
ಬಹಳ ಗೌರವ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಲ್ವಾ. ನಮ್ಗೆ ಯಾರು ಒಬ್ರು ಗೌರವ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಗೌರವಕ್ಕೆ ಕಾರಕ ಗ್ರಹ ಗುರು ನೋಡಿ. ಗುರು ಅಷ್ಟಮದಲ್ಲಿದ್ರೂ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಸೇವೆಯಂತಹ ವೃತ್ತಿಯಲ್ಲಿ ಪ್ರಮೋಷನ್, ಧೈರ್ಯ ಹೆಚ್ಚಾಗುತ್ತೆ, ಸಂತೋಷ ಅನ್ನೋದು ಉಕ್ಕುತ್ತೆ, ಅಧಿಕಾರವನ್ನು ಪಡಿತೀರಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಅನಾವಶ್ಯಕ ಖರ್ಚು, ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾದರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂತ ನಾನೀಗ ಹೇಳ್ತೀನಿ. ಧನಸ್ಸು ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸ್ತಾ ಹೋಗ್ಬೇಕು. ಬಿಲ್ವಪತ್ರೆಯಿಂದ ಶಿವನನ್ನ ಪೂಜೆ ಮಾಡಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. 22 ಜೂನ್ 2026ರಿಂದ 28 ಜೂನ್ 2026 ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗುರುಬಲ ಬಂದಿದೆ. ಜನ್ಮ ಜಾತಕಗಳನ್ನ ತೋರಿಸಿ ಯಾರು ಪರಿಹಾರ ಮಾಡ್ಕೊಂಡಿದ್ದೀರಿ, ನೀವೇ ಭಾಗ್ಯವಂತರು. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಸಪ್ತಮದಲ್ಲಿ ಗುರು, ಸಪ್ತಮದಲ್ಲಿ ಬುಧ, ಸಪ್ತಮದಲ್ಲಿ ಶುಕ್ರ. ಸ್ತ್ರೀಯಿಂದ ಏನೇ ತೊಂದರೆಗಳಾಗಬೇಕು, ವೈವಾಹಿಕ ಜೀವನದಲ್ಲಿ ಏನೇ ತೊಂದರೆಗಳಾಗಬೇಕು ಅಂದರೂ ಗುರು ಇರೋದ್ರಿಂದ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಯಾರಿಗೆ ವೈವಾಹಿಕ ಜೀವನದ ಸಮಸ್ಯೆ ಇದೆ, ಮೀಡಿಯೇಷನ್, ಇವಾಗ ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ಟಿರುತ್ತೆ, ಪೊಲೀಸ್ ಕೇಸ್ ಆಗಿಬಿಟ್ಟಿರುತ್ತೆ, ಆವಾಗ ಯಾರೋ ಪೊಲೀಸ್ ಆಫೀಸರ್ಸು ಒಳ್ಳೆಯವರು ಇರ್ತಾರೆ, ಕೂತು ನಿಮಗೆ ಸಮಜಾಯಿಸಿ, ನಿಮ್ಗೆ ಹೇಳಿ, ಇಬ್ರಿಗೂ ಅರ್ಥ ಮಾಡಿಸಿ, ಮತ್ತೆ ಒಂದಾಗುವಂತೆ ಮನೆಯಲ್ಲಿ ಯಾರು ದೊಡ್ಡವರು ಕೂತ್ಕೊಂಡು ಮಾತಾಡಿ ಇಬ್ಬರಲ್ಲಿ ಏನು ಭಿನ್ನಾಭಿಪ್ರಾಯಗಳಿದೆ ಅದನ್ನು ಸಾಲ್ವ್ ಮಾಡ್ತಾರೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನೋ ತೊಂದರೆಗಳಾಗಿದ್ರೆ ಅದರ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂತಹ ಕಾಲ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಎಲ್ಲಾದರೂ ಹಣ ಹೂಡಿಕೆ ಮಾಡಬೇಕಾದ್ರೆ ದುಡುಕುತನ, ಅತಿಯಾದ ದುಡ್ಡಿನ ಆಸೆಯಿಂದ ಎಲ್ಲದರಲ್ಲಿ ದುಡ್ಡು ಹೂಡಿಕೆಯನ್ನು ಮಾಡಬೇಡಿ. ಯಾರೋ ಹೇಳ್ತಾರೆ, ಗುರುಜಿ ನೀವು 1 ಲಕ್ಷ ಕೊಡಿ, ನಿಮ್ಗೆ 1 ವರ್ಷ ಆಗೋಷ್ಟರಲ್ಲಿ 2 ಲಕ್ಷ ಕೊಟ್ಬಿಡ್ತೀವಿ, 6 ತಿಂಗಳಲ್ಲಿ ಕೊಟ್ಬಿಡ್ತೀವಿ ಅಂತಂದಾಗ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಎಲ್ಲದರಲ್ಲೇ ಹಣ ಹೂಡಿಕೆ ಮಾಡಿ ಹಣವನ್ನು ಕಳ್ಕೊಬೇಡಿ ಮಕರ ರಾಶಿ ಜಾತಕರು. ಹಾಗಾದರೆ ಮಕರ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ಹೊಟ್ಟೆ ತೊಂದರೆಗಳಾಗುವಂಥದ್ದು, ಪ್ರಯಾಣಗಳಲ್ಲಿ ಯಾರೂ ಜೊತೆಗಾರರಿಲ್ಲದೆ ಬೇಸರ ಆಗುವಂತಹ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ವಿವಾಹ ಭಾಗ್ಯ, ಒಳ್ಳೆ ವಿವಾಹ ಆಗುವಂತಹ ಯೋಗ ಉಂಟಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭವನ್ನು ಮಾಡ್ತೀರಿ. ದ್ರವ್ಯ ವ್ಯಾಪಾರ, ಪೆಟ್ರೋಲ್, ಡೀಸೆಲ್, ಆಯಿಲ್, ಇವೆಲ್ಲ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ನೀರಿನ ಬಾಟ್ಲು ಮಾರಿದ್ರೂ ಲಾಭ ಬರುತ್ತೆ. ಪ್ರಮೋಷನ್ ಆಗುತ್ತೆ, ಉತ್ಸಾಹವಾಗಿರ್ತೀರಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು 4 ದಿನ ಮಕರ ರಾಶಿಯವರಿಗೆ ಟೈಮು ಬಹಳ ಚೆನ್ನಾಗಿದೆ. ಹಾಗಾದರೆ ಮಕರ ರಾಶಿ ಜಾತಕರು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನು ಹೇಳ್ತಾರೆ ಗುರುಜಿ ಅಂತ. ರಾಶಿ ಚಕ್ರದಲ್ಲಿ 10 ರಾಶಿ ಆಯಿತು, ಏಕಾದಶ ರಾಶಿ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 22 ಜೂನ್ 2026ರಿಂದ 28 ಜೂನ್ 2026 ಕುಂಭರಾಶಿ ಭವಿಷ್ಯ. ಕುಂಭರಾಶಿ ಜಾತಕರಿಗೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳನ್ನು ಅನುಭವಿಸ್ಬೋದು. ಆಮೇಲೆ ಮನೆಯಲ್ಲಿ ನಿಮಗೆ ಮನಸ್ಸಿನಲ್ಲಿ ಮನಃಶಾಂತಿ ಇರಲ್ಲ. ಅದಕ್ಕೆ ಮನಸ್ಸಿಗೆ ಶಾಂತಿ ಅನ್ನೋದು ಬಹಳ ಮುಖ್ಯ. ಮನೆಯಲ್ಲಿ ಕಲಹಗಳಾಗ್ಬೋದು, ಅಥವಾ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ರೆ ಯಾರಾದರೂ ಒಬ್ರು 3ನೇ ವ್ಯಕ್ತಿ ಬಂದು ಗುರು ಶನಿಯನ್ನು ನೋಡೋದ್ರಿಂದ ನಿಮಗೆ ಹಣಕಾಸಿನ ಸಹಾಯ ಮಾಡುವಂತಹ ಯೋಗ ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ. ಕುಂಭರಾಶಿ ಜಾತಕರಿಗೆ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆತಂಕ ಜಾಸ್ತಿ.
ಕೋಪ ಜಾಸ್ತಿ. ಪೈಲ್ಸ್ ರೋಗ ಇರೋರು ಬಹಳ ಜಾಗ್ರತೆ. ಊಟ ಆದ್ಮೇಲೆ ಮಜ್ಜಿಗೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಡಿ. ಕ್ರೂರವಾಗಿ ವರ್ತಿಸ್ತೀರ ಒಂದೊಂದ್ಸತಿ ನಿಮಗೆ ಅನ್ಸುತ್ತೆ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಸಂಗಾತಿಯ ಜೊತೆ ವಿವಾದ, ವಿವಾಹ ಜೀವನದಲ್ಲಿ ಮಕ್ಕಳ ಜೊತೆ ವಿವಾದ. ಆದರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮಗೆ ಬಹಳ ಗೌರವ ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂತ ಹೇಳಿದಾಗ, ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ. ದ್ವಾದಶ ರಾಶಿ ಯಾವುದು? ದ್ವಾದಶ ರಾಶಿ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ಜನ್ಮ ರಾಶಿಯಲ್ಲಿ ಶನಿ ಸಾಡೆ ಸಾತಿ, ಆದರೆ 3ನೇ ಮನೆಯಲ್ಲಿ ಧೈರ್ಯ ಕುಜ ಇದ್ದಾನೆ, ಧೈರ್ಯ ಹೆಚ್ಚಾಗುತ್ತೆ. ಪಂಚಮದಲ್ಲಿ ಗುರು, ಪಂಚಮದಲ್ಲಿ ಶುಕ್ರ, ಪಂಚಮದಲ್ಲಿ ಬುಧ, ಮಕ್ಕಳಿಂದ ಅನುಕೂಲ. ಎಲ್ಲಿ ಹಣವನ್ನು ಹೂಡಿಕೆ ಮಾಡಿದಿರಿ ಅಲ್ಲಿ ಅನುಕೂಲ, ಆದರೆ ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ನಿಮ್ಮ ಸ್ನೇಹಿತರನ್ನ ಇಟ್ಕೊಳ್ರಿ, ಬಂಧುಗಳನ್ನ ನಿಮಗೆಲ್ಲ ನಮ್ಗೆ ದುಡ್ಡು ಬರ್ತಾ ಇದೆ ಅಂತ ತೋರಿಸಿದ್ರೆ ನಿಮಗೆ ನೀವೇ ನಾಶ ಆಗ್ತೀರಾ. ಬಹಳ ಎಚ್ಚರವನ್ನು ವಹಿಸಬೇಕು. ಕೆಲವರಿಗೆ ಮೀನರಾಶಿಯವರಿಗೆ ಪ್ರಮೋಷನ್ ಸಿಗ್ಬೋದು, ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ, ಪ್ರಮೋಷನ್ ಸಿಗುತ್ತೆ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಏನಾದರೂ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದು, ಅಥವಾ ಏನಾದರೂ ಕಲಹಗಳಾಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು. ಆದ್ದರಿಂದ ವಾರದ ಕೊನೆ 4 ದಿನ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ದ್ವಾದಶ ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋ ಲೈಕ್ ಮಾಡಿದಾಗ ಕೆಳಗಡೆ ಹೈಪ್ ಅಂತ ಬಂತು ಅಂದರೆ ಹೈಪ್ ಅಂತ ಒತ್ತಿ, ಆಗ ವಿಡಿಯೋ ಅನೇಕ ಜನಗಳಿಗೆ ತಲುಪುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಎಲ್ಲರಿಗೂ ಕೂಡ ಶಾಸ್ತ್ರ ಅನ್ನೋದು ಕಾಪಾಡುತ್ತೆ. ಅದಕ್ಕೆ ಎಲ್ಲರೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸಬ್ಸ್ಕ್ರೈಬ್ ಆದವ್ರಿಗೂ ಕೂಡ ಧನ್ಯವಾದ. ವಿಡಿಯೋ ಶೇರ್ ಮಾಡೋರಿಗೂ ಕೂಡ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲಿ ಶೇರ್ ಮಾಡ್ತೀರ ಅಲ್ಲೆಲ್ಲರಿಗೂ ನಿಮ್ಗೆ ಧನ್ಯವಾದ. ನಿಮಗೆ ಭಗವಂತ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.